ಆಕಾಶವಾಣಿ ಮಂಗಳೂರು. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ರೈತರ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸುವ ಸಾಮರ್ಥ್ಯ ಪಾಮ್ ಮರಗಳಿಗೆ ಇವೆ. ಯಾವುದೇ ಸಸ್ಯಜನ್ಯ ಎಣ್ಣೆಗಿಂತ ಈ ಪಾಮ್ ಹಣ್ಣು ಪ್ರತಿ ಎಕರೆಗೆ ಹೆಚ್ಚು ಉತ್ಪಾದನೆ ಕೊಡುತ್ತದೆ. ಈ ಪಾಮ್ ಹಣ್ಣುಗಳು ಬೇರೆ ಸಸ್ಯಜನ್ಯ ಹಣ್ಣುಗಳಿಗಿಂತ 10 ಪಟ್ಟು ಹೆಚ್ಚು ಇಳುವರಿಯನ್ನು ಕೊಡುತ್ತದೆ. ಬೇರೆ ಬೆಳೆಗಿಂತ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬಹುದು. ಅಂತರ ಬೆಳೆ ಬೆಳೆದು ರೈತರು ತಮ್ಮ ಆದಾಯವನ್ನ ದುಪ್ಪಟ್ಟು ಮಾಡುತ್ತಿದ್ದಾರೆ. ಕರ್ನಾಟಕದ ಬೆಳಗಿ ಗ್ರಾಮದ ಬೀರಪ್ಪ ಅನ್ನೋ ರೈತ ಈ ಪಾಮ್ ಮರದ ಆರ್ಥಿಕ ನಿರೀಕ್ಷೆಯಿಂದ ಈ ಪಾಮ್ ಕೃಷಿ ಶುರು ಮಾಡಿದ್ದಾರೆ. ನಾನೀಗ 17 ವರ್ಷ ಬೆಳೆಯಾಕತ್ತೀನಲ್ಲ, ಈ ಬೆಳೆ ಹಚ್ಚುಕಿಂತ ಪೂರ್ವದಲ್ಲೇ ಆಜುಬಾಜು ರೈತರು ನನಗೆ ಇದೊಂದು ಸ್ವಲ್ಪ ಯಾಕೋ ನೀವು ಮುಳ್ಳಿನ ಗಿಡ ಹಚ್ಚಬೇಡ, ಇದು ಭಾಳ ನಿನಗಿದು ಆಕತಿ ಲಾಭದಾಯಕ ಅನಿಸೋದಿಲ್ಲ ಅಂತ ತಿಳ್ಕೊಂಡು ಹೇಳಿದರು. ಆದರೂ ನನಗೆ ತೋಟಗಾರಿಕೆ ಇಲಾಖೆಯವರು ಬಂದು ಇಲ್ಲ ನೀವು ಬೆಳೆದು ನೋಡ್ರಿ, ಇದು ಲಾಭ ಅಲಿಕ ನಮ್ಮನ್ನು ಕೇಳ್ರಿ ಅಂತೇಳಿ ಚಾಲೆಂಜ್ ಮಾಡಿದ್ರು ಅವರು. ನಾನು ಅವ್ರು ಹೇಳಿದ ಪ್ರಕಾರ ಚಲೋ ಇಳುವರಿ ತೆಗಿಯೋಕೆ ಪ್ರಯತ್ನ ಮಾಡಿದ್ದೆ. 3 ವರ್ಷದಿಂದ ನನಗೆ ಬೆಳೆ ಸ್ಟಾರ್ಟ್ ಆಯ್ತು ಕಟಾವು ಮಾಡೋಕೆ ಹಣ್ಣು. ಇವತ್ತಿನ ನಾನು 15 ದಿವಸಕ್ಕೊಮ್ಮೆ ಕಟಾವು ಮಾಡೋದು ನಿಲ್ಲಿಸಿಲ್ಲ. ನನಗೆ ಭಾಳ ಇದು ಕಬ್ಬಿನಕ್ಕಿಂತ ಲಾಭದಾಯಕ ಅನಿಸುತ್ತೆ ಅನ್ನೋದ್ರಿಂದ ಇದು ಚಲೋ ಬೆಳೆ ಆಗೈತೆ ನನಗಿದು. ಇದನ್ನು ನನ್ನ ನೋಡಿನೂ ಇನ್ನೂ ಸಾಕಷ್ಟು ಜನನು ಹಚ್ಚಾರ ಈಗ ರೈತರು ಆಜುಬಾಜು ಎಲ್ಲ. ಈಗ ನನಗೆ ಬ್ಯಾಡ ಅಂದ್ರೆ ರೈತರು ಇಳುವರಿ ಚಲೋ ಬರೋದ್ರಿಂದ ಒಳ್ಳೆ ಲಾಭದಾಯಕ ಬೆಳೆ ಅನಿಸೈತಿ. ಹೀಗಾಗಿ ಎಲ್ಲ ರೈತರು ಇದನ್ನು ಬೆಳೆಯೋಕೆ ಏನು ಅಡ್ಡಿ ಇಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ಸ್, ಆಯಿಲ್ ಪಾಮ್, NMEO OP ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ ಆರ್ಥಿಕ ಹಾಗೂ ತಾಂತ್ರಿಕ ನೆರವನ್ನ ಕೊಡಲಾಗುತ್ತಿದೆ. ಪಾಮ್ ಮರ, ಅಂತರ ಬೆಳೆ, ಹನಿ ನೀರಾವರಿ, ಡೀಸೆಲ್, ವಿದ್ಯುತ್, ಸೌರ ಪಂಪ್ಸೆಟ್, ಕೊಳವೆ ಬಾವಿ, ಕೊಯ್ಲು ಉಪಕರಣಗಳು, ಹಳೆಯ ಮರಗಳನ್ನು ಮತ್ತೆ ನೆಡುವುದು, ಇದಕ್ಕೆಲ್ಲ ರೈತರಿಗೆ ಸಬ್ಸಿಡಿ ಅಂದರೆ ಸಹಾಯಧನ ಕೊಡಲಾಗುತ್ತಿದೆ. ಎರೆಹುಳ ಸಾಗಣೆ ಘಟಕ ಮತ್ತು ಅದರ ಯಂತ್ರೋಪಕರಣಗಳಿಗೆ ಆರ್ಥಿಕ ನೆರವು ನೀಡಲಾಗುತ್ತಿದೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ 1 ರಿಂದ 5 ಲಕ್ಷ ರೂಪಾಯಿಗಳು ಸಹಾಯಧನವನ್ನು ಕೊಡಲಾಗುತ್ತದೆ. ಭಾರತ ಸರ್ಕಾರ ಎಣ್ಣೆ ತಾಳೆ ಸಸಿಗಳಿಗೆ ರೂಪಾಯಿ 20,000ರಿಂದ 29,000ವರೆಗೆ ಪ್ರತಿ ಹೆಕ್ಟರ್ಗೆ ಸಹಾಯಧನ ನೀಡಲಾಗುತ್ತಿದೆ. ಅಂತರ ಬೆಳೆ ಹಾಗೂ ಬೆಳೆಯ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಪ್ರತಿ ಹೆಕ್ಟರ್ಗೆ 42,000 ಸಹಾಯಧನವನ್ನು ನೀಡಲಾಗುತ್ತಿದೆ. ಜೊತೆಗೆ ಹನಿ ನೀರಾವರಿ ಅಳವಡಿಕೆಗೂ ಸಹ ಸಹಾಯಧನ ನೀಡಲಾಗುತ್ತಿದೆ. ಒಟ್ಟು ಪ್ರತಿ ಹೆಕ್ಟರ್ಗೆ 30,000 ಒಂದು ಸಹಾಯಧನ ನೀಡಲಾಗುತ್ತದೆ. ಜೊತೆಗೆ ಬೆಳೆ ಕಟಾವು ಯಂತ್ರ ಹಾಗೂ ಟ್ರ್ಯಾಕ್ಟರ್ ಟ್ರಾಲಿಗೂ ಸಹಿತ ಒಂದು ಸಹಾಯಧನ ನೀಡುವಂಥ ಒಂದು ಯೋಜನೆ ಈ ಒಂದು ತಾಳೆ ಬೆಳೆ ಯೋಜನೆಯಲ್ಲಿದೆ. ಪಾಮ್ ಕೃಷಿ ನಮ್ಮ ದೇಶದ ರೈತರಿಗೆ ಒಂದು ವರವಾಗಿದೆ. ರೈತರು ಆರ್ಥಿಕ ಸ್ವಾವಲಂಬನೆ ಮತ್ತು ಸಮೃದ್ಧಿಯನ್ನು ಪಾಮ್ ಕೃಷಿಗಾರಿಕೆಯಿಂದ ಪಡೆಯಬಹುದು. ಪ್ರೀತಿಯ ಶ್ರೋತೃಗಳೇ, ಇಂದು ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಹಿಳಾ ಕೃಷಿಕರಾದ ಶ್ರೀಮತಿ ವೀಣಾ ರಾಮ್ ಕಿಶೋರ್ ಕಜೆ ಇವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಸಂದರ್ಶಕರು ಶಶಿಕಲಾ ಪ್ರಭು ಕಾಡುಮಠ. ಪ್ರೀತಿಯ ಶ್ರೋತೃಗಳೇ, ಇಂದು ನಮ್ಮೊಂದಿಗಿದ್ದಾರೆ ಮಹಿಳಾ ಕೃಷಿಕರಾದ ಶ್ರೀಮತಿ ವೀಣಾ ರಾಮ್ ಕಿಶೋರ್ ಕಜೆ. ಮೇಡಮ್ ನಮಸ್ತೆ. ಮೇಡಮ್, ನೀವು ಈ ಕೃಷಿಯಲ್ಲಿ ಹೇಗೆ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದೀರಾ ಅಂತ ಹೇಳ್ಬೋದಾ? ಅಂದ್ರೆ ನಾನು ಹುಟ್ಟಿನಿಂದಲೇ ಕೃಷಿಕಳು. ನನ್ನ ತಂದೆಯವರು ಕೂಡ ದೊಡ್ಡ ಕೃಷಿಕರೇ. ಹಾಗಾಗಿ ನಮ್ಮ ಜೀವನವೇ ಅದುವೆ ಕೃಷಿಯೇ. ಹಾಗಾಗಿ ಇಲ್ಲಿ ಬಂದು ಕೂಡ ಅದೇ ಆಯ್ತು. ಅದರಲ್ಲಿ ಫುಲ್ ನಾನು ತೊಡಗಿಸಿಕೊಂಡಿದ್ದೇನೆ ಈಗ. ಇದರಲ್ಲಿ ನಿಮ್ಮ ವಿಶೇಷತೆಗಳು ಏನು? ಅಂದ್ರೆ ಯಾವ ತರಹ ನೀವು ಕೃಷಿಯಲ್ಲಿ ಇನ್ನೂ ಅದನ್ನು ಚಂದ ಮಾಡಬಹುದು ಅಂತ ಹೇಳಿ ತಿಳ್ಕೊಂಡಿದ್ದೀರಾ? ಅಂದ್ರೆ ನಮ್ ಕೆಲಸಗಾರರು ಇದ್ದಾರೆ, ಅವರನ್ನು ನೋಡಿಕೊಳ್ಳೋದು ನನ್ನ ಜವಾಬ್ದಾರಿ. ಈಗ ಯಜಮಾನರು ಮನೆಯಲ್ಲಿ ಇಲ್ಲದ ಕಾರಣ ನಾನೇ ಎಲ್ಲ ನೋಡಿಕೊಳ್ತಾ ಇದ್ದೇನೆ. ಅವರು ಆಧುನಿಕ ಕೃಷಿ ಪದ್ಧತಿಯಲ್ಲಿ ಎಲ್ಲ ಮಾಡ್ತಾ ಇದ್ದಾರೆ. ಕೃಷಿ ಯಂತ್ರೋಪಕರಣ ಎಲ್ಲ ಉಂಟು, ಮತ್ತೆ 10 ದನ ಉಂಟು. ಅದನ್ನು ನಾನು ಮ್ಯಾನೇಜ್ ಮಾಡ್ತಾ ಹೋಗ್ತಾ ಇರ್ತೇವೆ ಅಷ್ಟೇ. ಈಗ ನೀವು ಹೂದೋಟ ಅಥವಾ ಗಾರ್ಡನ್ ಹೇಳ್ತೇವೆ ನಾವು, ಫ್ಲವರ್ ಗಾರ್ಡನ್, ಈಗ ನಾವು ನೋಡ್ತಾ ಬಂದೆವು, ಅದನ್ನು ತುಂಬಾ ಚಂದ ಮಾಡಿದ್ದೀರಾ. ಸೊ ಅದು ಹೇಗೆ, ನಿಮಗೆ ಅದರ ಸ್ಫೂರ್ತಿ ಹೇಗೆ ಮೇಡಮ್? ನನ್ನ ಮೆಚ್ಚಿನ ಹವ್ಯಾಸ ಅಂದರೆ ಹೂತೋಟ.
ಅಂದ್ರೆ ನನಗೀಗ ಇದು ಸಮಯದ ಅಭಾವ ಉಂಟು ಸ್ವಲ್ಪ, ಆದ್ರೂ ಇದ್ದದ್ದನ್ನೆಲ್ಲ ಚಂದ ಮಾಡಿ ನೋಡಿಕೊಳ್ಬೇಕು ಅಂತ ನನ್ನ ಆಸೆ. ಹಾಗೆ ತರಕಾರಿ ಮತ್ತು ಹೂತೋಟ ನನ್ನ ಮೆಚ್ಚಿನ ಹವ್ಯಾಸ. ನನ್ನ ಇದರ ಟೈಮಲ್ಲೆಲ್ಲ ಅದನ್ನೇ ನಾನು ಮಾಡ್ತಾ ಇರೋದು. ಹೂವಿನ ಬಗ್ಗೆ ತುಂಬಾ ಪ್ರೀತಿ ಇದೆ. ಹಾಗೆ ಹೊಸ ಹೊಸ ಗಿಡ ಎಲ್ಲಿ ಕಾಣ್ತದೋ ಅಲ್ಲಿಂದ ತರೋದು, ಅದನ್ನು ನಡೆದು ನನ್ನ ತುಂಬಾ ಮೆಚ್ಚಿನ ಹವ್ಯಾಸ. ಈಗ ನೀವು ತರಕಾರಿಗಳನ್ನು ಮಾಡ್ತೀರಿ ಅಂತ ಹೇಳಿದ್ರಿ, ಯಾವುದೆಲ್ಲ ತರಕಾರಿಗಳನ್ನು ಮಾಡ್ತಾ ಇದ್ದೀರಾ? ಈಗ ನಾವು ಬೆಂಡೆ, ಅಲಸಂಡೆ, ಮತ್ತೆ ಇದು ಹೀರೆ, ಪಡುವಲ, ಮುಳ್ಳು ಸೌತೆ, ಅವರೆ, ಬಸಳೆ, ಈ ಥರದ್ದೆಲ್ಲ ಎಲ್ಲ ತರಕಾರಿಗಳನ್ನು ನಾವು ಮಾಡ್ತಾ ಇರ್ತೇವೆ. ಅಂದ್ರೆ ಹೊರಗಡೆಯಿಂದ ತರುವುದನ್ನು ಈಗ ಮನೆಯಲ್ಲೇ ಮಾಡಿಯೇ ನೀವು ಅದನ್ನು ಸಾವಯವ ತರ ಕೃಷಿ ತರ ಮಾಡಿ ನಮಗೆ ಜೀವನದಲ್ಲಿ ಆಹಾರಕ್ಕೆ ಉಪಯೋಗಿಸ್ತಾ ಇದ್ದೀರಾ. ಸೊ ಇದಕ್ಕೆ ನೀವು ಗೊಬ್ಬರ ಯಾವ ರೀತಿ ಹಾಕ್ತೀರಾ? ನಮ್ಮ ಮನೆಯಲ್ಲಿ ಹೇಗೂ ಸಗಣಿ ಗೊಬ್ಬರ ಉಂಟು, ಅದನ್ನೇ ನಾವು ಮೇಯ್ನ್ ಆಗಿ ಎಲ್ಲದಕ್ಕೂ ಹಾಕೋದು. ತರಕಾರಿಗೂ ಅಷ್ಟೇ, ಅದನ್ನು ಹಾಕಿದರೆ ನಮಗೆ ಕೀಟ ಬಾಧೆ ಎಲ್ಲ ತುಂಬ ಕಡಿಮೆ. ಹಾಗೆ ಬೇರೆ ಏನು ಔಷಧಿ ಎಲ್ಲ ಏನು ಬೇಕಾಗೋದಿಲ್ಲ, ಕೊಡೋದು ಇಲ್ಲ, ನಾವು ರಾಸಾಯನಿಕ ಎಲ್ಲ ಏನು ಹಾಕೋದು ಇಲ್ಲ, ಅದರಲ್ಲೇ ಬೆಳೆಸ್ತಾ ಇದ್ದೇವೆ. ಚೆನ್ನಾಗಿ ಬರ್ತಾ ಉಂಟು, ಯಾವ ಕೀಟ ಬಾಧೆ ಎಲ್ಲ ಏನಿಲ್ಲ. ಈಗ ನಮ್ಮ ಮನೆ ಖರ್ಚಿಗೆಲ್ಲ ತರಕಾರಿ ನಾನೇ ಮಾಡೋದು, ಅಂದರೆ ನಾವು ತರೋದು ಕಡಿಮೆ ಹೊರಗಿಂದ. ನಮ್ಮ ತರಕಾರಿ ನಾವೇ ಮೊದಲು ಮಾಡ್ತಿದ್ದೆ, ತುಂಬ ಎಲ್ಲ ಹೊರಗಡೆ ಕೊಡ್ತಾನೂ ಇದ್ದೆ. ಸ್ವಲ್ಪ ಮಾರುಕಟ್ಟೆ ಎಲ್ಲ ಸ್ವಲ್ಪ ಸಮಸ್ಯೆ ಆಗ್ತದೆ, ಇಲ್ಲಿಂದ ದಿನ ತಗೊಂಡು ಹೋಗ್ಬೇಕು, ಅದನ್ನು ಹುಡುಕಿಕೊಂಡು ಹೋಗ್ಬೇಕು ಮಾರುಕಟ್ಟೆ, ಅದೆಲ್ಲ ಸ್ವಲ್ಪ ಸಮಸ್ಯೆ ಆಯಿತು. ಹಾಗಾಗಿ ಹೊರಗೆ ಕೊಡೋದನ್ನ ಬಿಟ್ಟಿದ್ದೇನೆ. ನಮ್ಮ ಖರ್ಚಿಗೆ ನಾವು ಮಾಡಿಕೊಳ್ಳೋದು, ಹೊರಗಿಂದ ತರಲಿಕ್ಕೆ ಇಲ್ಲ ನಾವು ತರಕಾರಿ, ಹಾಗೆ ಮಾಡ್ತಾ ಇದ್ದೀವಿ. ಜಾನುವಾರು ಸಾಕಾಣಿಕೆ ಮಾಡ್ತಾ ಇದ್ದೀರಾ, ಅದು ಹೇಗೆ, ನಿಮ್ಮ ಅನುಭವ ಹೇಗೆ ಉಂಟು? ತುಂಬಾ ಒಳ್ಳೆ ಅನುಭವ. ದನ ಸಾಕೋದು ತುಂಬಾ ಖುಷಿ ಆಗ್ತದೆ. ಅದರಲ್ಲಿ ನಮಗೆ ದಿನಪೂರ್ತಿ ಕೆಲಸ ಇರ್ತದೆ, ಬೆಳಿಗ್ಗೆ ಸಾಯಂಕಾಲ ಅದು ಕೆಲಸ ಮುಗಿಯುವುದೇ ಇಲ್ಲ. ಹಾಗೆ ಎಲ್ಲಿಗೆ ಹೋದ್ರೂ ನಾವು ಮನೆಗೆ ಬರ್ಬೇಕು, ವಾಪಸ್ ಸಾಯಂಕಾಲ ಆ ಹೊತ್ತಿಗಾಗೋ ಬರ್ಬೇಕು. ಅದು ತುಂಬಾ ಇಷ್ಟದ ಕೆಲಸ. ಹಾಗೆ ದಿನ ದನ ನೋಡುದು ಅದನ್ನೆಲ್ಲ ಒಂದು ತುಂಬಾ ಇಷ್ಟದ ಕೆಲಸ ಅದು. ಹಾಗಾಗಿ ನಾವು ಅದು ಉಂಟು, ಈಗ 25-30 ವರ್ಷದಿಂದ ಹಾಗೆ ನಡೀತಾ ಉಂಟು. 10 ದನ ಉಂಟು, ಡೈರಿ ಉಂಟು, ಎಲ್ಲ ಮಾಡ್ತಾ ಇದ್ದೇವೆ. ಅಂದ್ರೆ ಇಷ್ಟಪಟ್ಟು ಮಾಡಿದ್ರೆ ಕಷ್ಟ ಇಲ್ಲ ಅಂತ ಹೇಳ್ತಾ ಇದ್ದೀರಿ ನೀವು. ನಿಜವಾಗಿ ನಿಮ್ಮ ಅನುಭವದ ಮಾತಿದು. ಯಾರು ಸಹ ಕೃಷಿಯಲ್ಲಿ ಯಾರು ಇಷ್ಟಪಟ್ಟು ಆ ಕೆಲಸವನ್ನು ಮಾಡ್ತಾರ ಅವರಿಗೆ ನಿಜವಾಗಿ ಅದು ಕಷ್ಟವಾಗಿ ಅನಿಸುವುದೇ ಇಲ್ಲ. ಒಂದು ರೀತಿಯಲ್ಲಿ ನಮಗೆ ಮನಸ್ಸಿಗೆ ಸಹ ಖುಷಿಯನ್ನು ಕೊಡ್ತದೆ. ಅದನ್ನು ನೋಡಿದಾಗ ಉಳಿದವರಿಗೆ ಸಹ ಸ್ಫೂರ್ತಿಯಾಗಿ ಮಾದರಿಯಾಗಿ ನಾವು ಸಹ ಮಾಡುವ ಅಂತ ಹೇಳಿ ಕಾಣ್ತದೆ. ನೀವು ಈಗ 10 ದನಗಳನ್ನು ಎಷ್ಟು ಹಾಲು ನೀವು ಹೊರಗಡೆ ಹಾಲನ್ನು ಕೊಡ್ತಾ ಇದ್ದೀರಾ? ಈಗ ದಿವಸಕ್ಕೊಂದು 75 ಲೀಟರ್ ಹೊರಗಡೆ ಕೊಡ್ತಾ ಇದ್ದೇವೆ. ಮತ್ತೆ ಅದೇ ತುಪ್ಪ ಎಲ್ಲ ನಮ್ಮದೇ ಸಿಗ್ತಾ ಉಂಟು. ನಾವು ಹೊರಗಡೆ ಕೊಡ್ತಾನೂ ಇದೀವಿ, ತುಪ್ಪ ಎಲ್ಲ ಇಲ್ಲಿ ಕೇಳ್ಕೊಂಡು ಬರ್ತಾರೆ, ಹಾಗೆ ಕೊಡ್ತಾ ಇದೀವಿ. ಮತ್ತೆ ದನ ಇದು ಅದೇ ರೀತಿ ನಡೀತಾ ಉಂಟು ಎಲ್ಲ. ಹಾಗಾಗಿ ನಮ್ಗೆ ತುಂಬಾ ಖುಷಿ ಉಂಟು ಅದರಲ್ಲಿ ದನ ಸಾಕೋದು. ನೀವು ಇಲ್ಲಿ ಮಹಿಳೆಯರಾಗಿ ಇಲ್ಲಿ ಯಂತ್ರೋಪಕರಣಗಳ ಒಂದು ಹೇಗೆ ಅದನ್ನು ಬಳಸ್ಬೋದು ಅಂತೇಳಿ ಅದರ ಒಂದು ತರಬೇತಿಯನ್ನು ಕೊಡ್ತಾ ಇದ್ದೀರಿ ಅಂತೇಳಿ ಕೇಳಿಪಟ್ಟೆ. ಹೇಗೆ ನೀವು ಅದನ್ನು ತರಬೇತಿ ಕೊಡ್ತಾ ಇದ್ದೀರಾ? ನಾವು ತರಬೇತಿ ಅಂತ ಹಾಗೆ ಕೊಡ್ತಾ ಇಲ್ಲ. ನಮ್ಮ ಮನೆಯಲ್ಲಿ ಈಗ ಹಾಲು ಕರೆಯುವ ಮೆಷಿನ್ ಉಂಟು, ಹುಲ್ಲು ಕಟ್ ಮಾಡೋದು, ದನಗಳಿಗೆ ಹುಲ್ಲು ಕಟ್ ಮಾಡುವ ಮೆಷಿನ್ ಉಂಟು. ಅದನ್ನೆಲ್ಲ ಹೆಂಗಸರು ಮಾಡಬಹುದು, ಅದೇನು ಕಷ್ಟದ ಕೆಲಸ ಅಲ್ಲ. ಮತ್ತೆ ಹುಲ್ಲು ತೆಗೆಯುವುದು ಈ ತರದ್ದೆಲ್ಲ ಮೆಷಿನ್ ಉಂಟು, ಅದೆಲ್ಲ ಹೆಂಗಸರು ಮಾಡುವಂತ ಕೆಲಸವೇ. ಗಂಡಸರು ಮಾಡೋ ಕೆಲಸವನ್ನು ಹೆಂಗಸರು ಮಾಡಬಹುದು ಸುಲಭದಲ್ಲಿ, ಆ ರೀತಿ ಆಗ್ತಾ ಉಂಟು. ನೀವು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೀರಿ, ಹಾಗೆ ಸಹ ಅದನ್ನು ಬಿಟ್ಟು ನಿಮ್ಮ ಹವ್ಯಾಸಗಳು ಏನಿದೆ ಅಂತ ಹೇಳ್ಬೋದಾ? ಬಿಡುವಿನ ವೇಳೆಯಲ್ಲಿ ಪೇಂಟಿಂಗು ಮತ್ತು ಈ ಥರದ್ದೆಲ್ಲ ಹವ್ಯಾಸ ಉಂಟು. ಹೊಲಿಗೆ ಈ ಥರದ್ದೆಲ್ಲ ಹವ್ಯಾಸ ಉಂಟು. ನಮ್ಮ ಇದನ್ನೆಲ್ಲ ನಾನೇ ಮಾಡಿಕೊಳ್ಳೋದು. ಹಾಗಾಗಿ ನಾವು ಸ್ವಾವಲಂಬಿ ಜೀವನಕ್ಕೆ ಹೆಚ್ಚು ಒತ್ತು ಕೊಡೋದು. ಮತ್ತು ಅದೇ ಎಂಥ ಒಂದು ಕಲ್ಲು ಸಿಕ್ಕಿದ್ರೆ ಅದಕ್ಕೆ ಪೇಂಟ್ ಮಾಡುವಂತ ಅನ್ನಿಸ್ತದೆ. ಹಾಗೆ ಆ ಥರದ್ದು ಪೇಂಟಿಂಗ್ ಎಲ್ಲ ಮಾಡ್ತಾ ಇರ್ತೇನೆ ಬಿಡುವಿನ ವೇಳೆಯಲ್ಲಿ. ಅದೊಂದು ತುಂಬ ಮೆಚ್ಚಿನ ಹವ್ಯಾಸ ಒಂದು. ನಿಮ್ಮ ಒಂದು ಕುಟುಂಬದ ಮಾಹಿತಿಯನ್ನು ಕೊಡ್ಬೋದಾ ನಮಗೆ? ನನಗೆ 2 ಜನ ಹುಡುಗಿರು ಮಕ್ಕಳು, ಅವರು ಇಬ್ಬರು ಈಗ ಹೊರಗಡೆ ಇದ್ದಾರೆ. ಹಾಗಾಗಿ ನನಗೆ ಆ ಟೈಮೆಲ್ಲ ತುಂಬ ಸಿಗ್ತಾ ಉಂಟು ಮನೆಯಲ್ಲಿ ಕಳೀಲಿಕ್ಕೆ. ಹಾಗಾಗಿ ಈ ಹವ್ಯಾಸಗಳನ್ನೆಲ್ಲ ಬೆಳೆಸಿಕೊಂಡಿದ್ದೇನೆ. ದೊಡ್ಡವಳಿಗೆ ಮದುವೆ ಆಗಿದೆ, ಸಣ್ಣವಳು ಕಲಿತಾ ಇದ್ದಾಳೆ, ಅವಳಿಗೂ ಮದುವೆ ನಿಜ ಆಗಿದೆ. ಹಾಗಾಗಿ ಅವರಿಬ್ಬರು ಹೊರಗಡೆನೇ ಇದ್ದಾರೆ. ಈಗ ಮನೆಯಲ್ಲಿ ನಾವು ಮತ್ತು ನನ್ನ ಯಜಮಾನರು ಇಬ್ಬರೇ ಇರೋದು. ಹಾಗೆ ಮತ್ತೆ ಈಗ ತೋಟದ ಜವಾಬ್ದಾರಿ ಎಲ್ಲ ಬಂದ ಕಾರಣ ಈಗ ಅದರಲ್ಲೇ ನನ್ನನ್ನು ತೊಡಗಿಸಿಕೊಂಡಿದ್ದೇನೆ ಫುಲ್ಲು. ಬಿಡುವಿನ ವೇಳೆಯಲ್ಲಿ ಹೀಗೆ ಪೇಂಟಿಂಗು, ಹೂತೋಟ, ತರಕಾರಿ ಈ ಥರದ ಹವ್ಯಾಸಗಳನ್ನು ಬೆಳೆಸಿಕೊಂಡಿದ್ದೇನೆ. ನೀವು ಈ ಹೂದೋಟಕ್ಕೆ ತರಬೇತಿಯನ್ನು ಕೊಡ್ಲಿಕ್ಕೆ ಹೋಗಿದ್ದೀರಾ? ಇಲ್ಲ, ತರಬೇತಿ ಯಾವುದಕ್ಕೂ ಹೋಗಲಿಲ್ಲ. ನಾನು ತರಬೇತಿ ತಗೊಳ್ಳು ಇಲ್ಲ, ಕೊಡ್ಲಿಕ್ಕೂ ಹೋಗಲಿಲ್ಲ. ನಮ್ಮದೇ ಅನುಭವದಲ್ಲಿ ಮಾಡ್ತಾ ಇರೋದಷ್ಟೇ. ನಿಮ್ಮ ಅನುಭವ ನಿಜವಾಗಿ ಅದು ನೋಡ್ಲಿಕ್ಕೆ ಹೋದ್ರೆ ತರಬೇತಿ ತಗೊಂಡು ಮಾಡಿದ ಹಾಗೆಯೇ ಕಾಣ್ತಾ ಉಂಟು. ಬಟ್ ನೀವು ಹೇಳ್ತಿದ್ದೀರಿ ಯಾವುದೇ ತರಬೇತಿ ತಗೊಳ್ಳಿಲ್ಲ. ನಿಜವಾಗಿ ನೀವು ಒಂದು ಅದ್ಭುತ ಕಲಾವಿದ್ರು ಅಂತ ಸಹ ಹೇಳ್ಬೋದು, ಇದರಲ್ಲಿ ತಪ್ಪಿಲ್ಲ. ಹೇಗೆ ನೀವು ಆ ಒಂದು ಐಡಿಯಾ ಹೇಗೆ ಮಾಡ್ತಿದ್ದೀರಾ ನೀವು? ಅಂದ್ರೆ ಬೆಳಿಗ್ಗೆ ಎಲ್ಲ ಕೆಲಸ, ಮನೆ ಕೆಲಸ ಎಲ್ಲ ಮುಗಿದ ಮೇಲೆ ಹೊರಗಡೆ ಹೂವಿನ ತೋಟದ ಹತ್ರ ಹೋಗೋದು, ಹೊಸ ಹೊಸ
ಗಿಡ ಏನಾದರೂ ನೆಡುದು ಈ ಥರದ್ದೆಲ್ಲ ಮಾಡ್ತಾ ಇದ್ದೇನೆ. ಮತ್ತೆ ತರಕಾರಿನೂ ಹಾಗೆ ನಮಗೆ ಏನು ಬೇಕೋ ಅದನ್ನೆಲ್ಲ ಬೀಜ ಹಾಕೋದು ಈ ಥರದ್ದೆಲ್ಲ ಮಾಡ್ತಾ ಇರ್ತೇನೆ. ಮಧ್ಯಾಹ್ನ ಮೇಲೆ ಟೈಮ್ ಇದ್ದಾಗೆಲ್ಲ ತೋಟಕ್ಕೆ ಹೋಗೋದು, ಕೆಲಸದವರೊಟ್ಟಿಗೆ ಕಳೆಯೋದು ಈ ಥರದ್ದೇ ಆಗ್ತದೆ ನಮಗೆ. ಅಂದರೆ ದಿನ ಇಡೀ ಕೆಲಸ ಮಾಡಲಿಕ್ಕೆ ಅದೇ ಪುರ್ಸೊತ್ತೆ ಆಗೋದಿಲ್ಲ, ಬೇರೇನು ಇದೇ ಆಗ್ತದೆ, ಕೃಷಿ ಇದೇ ಆಗ್ತದೆ. ಈ ಹೂದೋಟದಲ್ಲಿ ಈಗ ನೀವು ಹೊಸ ಹೊಸ ಏನು ಗಿಡಗಳನ್ನು ಬೆಳೆಸಿದ್ದೀರಿ, ಈ ಕೃಷಿಕರಿಗೆ ಅಂದ್ರೆ ಇನ್ನು ನಾವು ಸಹ ಮಾಡಬಹುದು ಈ ಹೂದೋಟ ಅಂತ ಹೇಳುವ ರೀತಿಯಲ್ಲಿ? ನಮ್ದು ಅದೇ ಲಾನ್ ಇದೆ, ಮತ್ತೆ ತಾವರೆ ಎಲ್ಲ ಈಗ ತುಂಬಾ ಎಲ್ಲರೂ ಮಾಡ್ತಾ ಇರ್ತಾರೆ, ಅದು ತುಂಬಾ ಹವ್ಯಾಸ ಆಗಿದೆ ಎಲ್ರಿಗೂ. ನಾನು ಕೂಡ ತುಂಬಾ ಬಗೆ ತಾವರೆ ಎಲ್ಲ ಬೆಳೆಸಿದ್ದೇನೆ ಈಗ. ಮತ್ತೆ ಹೊಸ ಹೊಸ ಗಿಡ ಅಂದ್ರೆ ಜರ್ಬೇರಾ ಈ ತರದ್ದೆಲ್ಲ ತುಂಬಾ ವೆರೈಟಿ, ಮಲ್ಲಿಗೆ ಇದೆಲ್ಲ ತುಂಬಾ ವೆರೈಟಿ ಉಂಟು. ಈಗ ನೀವು ಯೂಟ್ಯೂಬ್ ಚಾನಲ್ ಏನಾದರೂ ನಿಮ್ಮದು ಇದೆಯಾ? ಅದರಿಂದ ಈಗ ಕೃಷಿಕರಿಗೆ ಅಥವಾ ಶ್ರೋತೃಗಳಿಗೆ ಅದನ್ನು ನೋಡಿ ಕಲಿಯುವಂತಹ ಏನಾದರೂ ಚಾನಲ್ಗಳು ಇದೆಯಾ ನಿಮ್ಮದು? ತುಂಬಾ ಮಾಹಿತಿಯನ್ನು ಕೊಡ್ಲಿಕ್ಕೆ ಯೂಟ್ಯೂಬಲ್ಲೆಲ್ಲ ಇಲ್ಲ. ಸೊ ಅಥವಾ ನೀವು ಅದನ್ನು ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿ ಹೊಸತನವನ್ನು ಕಲಿತಾ ಇದ್ದೀರಾ, ಹೇಗೆ? ಕಲಿತಾ ಇರ್ತೇನೆ. ಇದರಲ್ಲೆಲ್ಲ ಯೂಟ್ಯೂಬಲ್ಲೆಲ್ಲ ನೋಡಿ ಕೆಲವು ಪೇಂಟಿಂಗ್ಸ್ ಈ ತರದ್ದೆಲ್ಲ ನಾನು ಮಾಡ್ತಾ ಇರ್ತೇನೆ. ಹೂವಿನ ಗಿಡನೂ ಹಾಗೆ ಅದೊಂದು ಚಂದ ಮಾಡಿ ನೆಡೋದಂದ್ರೆ ನನಗೆ ತುಂಬಾ ಇಷ್ಟ. ಅಂತ ಸುಮ್ಮನೆ ನಡೆದಲ್ಲ, ಅದನ್ನೆಲ್ಲ ಏನಾದ್ರೂ ಒಂದು ವಿಶೇಷತೆ ಇರಬೇಕು ಅಂತ ಹೇಳಿ ಆ ತರ ಮಾಡಿಕೊಂಡು ಹೋಗೋದು ಇಷ್ಟ. ಆ ತರದ್ದೆಲ್ಲ ವಿಡಿಯೋ ಇದ್ರೆ ಕೂಡಲೇ ನಾನು ಅದನ್ನು ನೋಡ್ತೇನೆ, ಅದನ್ನು ಅಳವಡಿಸ್ತೇನೆ ನನ್ನ ಗಾರ್ಡನ್ ಅಲ್ಲಿ. ಹಾಗೆ ಮಾಡ್ತೀನಿ. ಎಷ್ಟು ಬಗೆಯ ತಾವರೆಗಳು ಅಥವಾ ನೈದಿಲೆ ಅಂತ ಹೇಳ್ತಾರೆ, ಎಷ್ಟು ಕಲರ್ ಅಲ್ಲಿ ಉಂಟು ನಿಮ್ಮದು? ಒಂದು 10-12 ಬಗೆಯ ತಾವರೆ ಎಲ್ಲ ಉಂಟು. ನೈದಿಲೆ ಅದೇ 2 ಬಣ್ಣದ ನೈದಿಲೆ ಈ ಥರದ್ದೆಲ್ಲ ಉಂಟು. ತಾವರೆ ಕೊಳನೆ 2 ಕೊಳ ಅಂತ ಮಾಡಿದ್ದೇವೆ 2, ಮತ್ತೆಲ್ಲ ಈ ಟಬ್ಬಲ್ಲೆಲ್ಲ ಹಾಕಿ ಆ ಥರ ಮಾಡ್ತೇನೆ. ಇಷ್ಟರ ತನಕ ನಮ್ಮೊಂದಿಗಿದ್ದು ಕೆಲವೊಂದು ರೈತರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಕೃಷಿ ಮಹಿಳೆಯಾಗಿ ಒಂದು ಯಜಮಾನರಿಗೆ ಒಟ್ಟಿಗೆ ಬೆನ್ನೆಲುಬಾಗಿ ಒಟ್ಟಿಗೆ ನಿಂತು ಸಹಕಾರ ಕೊಡ್ತಾ ನಿಮ್ಮದೇ ಆದಂತಹ ಒಂದು ಕೃಷಿಯನ್ನು, ಅದರಲ್ಲಿ ಹೊಸತನವನ್ನು ಕಂಡಿದ್ದೀರಾ. ಹಾಗೆ ಅದರೊಟ್ಟಿಗೆ ಹವ್ಯಾಸಗಳನ್ನು ಸಹ ಮಾಡ್ತಾ ಇದ್ದೀರಾ. ಇದೆಲ್ಲ ನಮ್ಮ ಒಂದು ಮಹಿಳಾ ಕೃಷಿಕರಿಗೆ ಒಂದು ಮಾದರಿ ಅಂತಲೇ ಹೇಳ್ಬೋದು. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಮೇಡಮ್. ಪ್ರೀತಿಯ ಶ್ರೋತೃಗಳೇ, ಇದುವರೆಗೆ ಮಹಿಳಾ ಕೃಷಿಕರಾದ ವೀಣಾ ರಾಮ್ ಕಿಶೋರ್ ಕಜೆ ಇವರೊಂದಿಗಿನ ಸಂದರ್ಶನವನ್ನು ಕೇಳಿದ್ದೀರಿ. ಸಂದರ್ಶಕರು ಶಶಿಕಲಾ ಪ್ರಭು ಕಾಡುಮಠ, ನಿರ್ದೇಶನ PV ಪ್ರಶಾಂತ್ ಕುಮಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ.